ಬೆಂಗಳೂರಿನಲ್ಲಿ ಮನೆ ಲೀಸ್ಗೆ ಕೊಡೋದಾಗಿ ಲಕ್ಷ ಪಡೆದು ವಂಚಿಸ್ತಾ ಇದ್ದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಟ್ಯಾನ್ಚನೈಟ್ ರಿಯಾಲಿಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೆಸರಲ್ಲಿ ಕೋಟಿ ಉಂಡೆ ನಮ ಹಾಕಿದ್ದಾರೆ. ಮನೆ ಫ್ಲಾಟ್ಗಳನ್ನ ಲೀಸ್ಗೆ ಕೊಡೋದಾಗಿ ವಂಚಕರು ಸಾಮಾಜಿಕ ಜಾಲತಾಣ OLXನಲ್ಲಿ ಜಾಹೀರಾತು ನೀಡ್ತಾ ಇದ್ರು. ಮೊದಲಿಗೆ ಮನೆ ಫ್ಲಾಟ್ಗಳನ್ನ ತೋರಿಸ್ತಾ ಇದ್ರು. ನಂತರ ಲೀಸ್ಗೆ ಅಂತ ಹಣ ಪಡೆದುಕೊಂಡು 1 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಸ್ಕೊಳ್ತಾ ಇದ್ರು. ಅಲ್ಲದೆ ಮನೆ ಫ್ಲಾಟ್ಗಳ ಬಾಡಿಗೆ ಕಟ್ತೇನೆ ಅಂತ ಮಾಲೀಕರ ಬಳಿಯೂ ಅಗ್ರಿಮೆಂಟ್ ಮಾಡ್ಕೊಳ್ತಿದ್ರು. 1 ಅಥವಾ 2 ತಿಂಗಳು ಸರಿಯಾಗಿ ಬಾಡಿಗೆ ಕಟ್ತಾ ಇದ್ರು. ಬಳಿಕ ಅಸಲಿ ಆಟ ತೋರಿಸ್ತಾ ಇದ್ರು. ನಂತರ ವಂಚಕ ಸೈಯದ್ ಅಹಮದ್ ಹುಸೇನ್ ಹಾಗೂ ಖಲೀಲ್ ಶರೀಫ್ಗೆ ಕರೆ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ. ಆರೋಪಿಯ ಮನೆ ಬಳಿ ಹೋದಾಗ ಇದೇ ರೀತಿಯಲ್ಲಿ ವಂಚಿಸಿರುವುದು ಬೆಳಕಿಗೆ ಬಂದಿದೆ. ಸದ್ಯ ಆರೋಪಿಗಳ ವಿರುದ್ಧದ ಬೆಂಗಳೂರಿನ ಅನೇಕ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಮನೆ ಲೀಸ್ಗೆ ಹಾಕಿಕೊಳ್ಳುವ ಮುನ್ನ ಬಾಡಿಗೆದಾರರು ಹುಷಾರಾಗಿರಬೇಕು, ಇಲ್ಲದಿದ್ರೆ ಬೀದಿಗೆ ಬೀಳುವ ಪರಿಸ್ಥಿತಿ ಎದುರಾಗುತ್ತೆ. ಬೆಂಗಳೂರಿನ ಅಂದ್ರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಮನೆಗೆ ಏಕಾಏಕಿ DCB ಬ್ಯಾಂಕ್ ಬೀಗ ಬಿದ್ದಿದೆ. ಇದರಿಂದ 7 ಕುಟುಂಬಗಳು ಬೀದಿಗೆ ಬಿದ್ದಿವೆ. ಮನೆ ಮಾಲೀಕ ಲಿಂಗರಾಜು DCB ಬ್ಯಾಂಕ್ನಿಂದ ಲೋನ್ ಪಡೆದಿದ್ದ. ಲೋನ್ ಕಟ್ಟುವುದಕ್ಕೆ ಹಲವು ಬಾರಿ ನೋಟಿಸ್ ನೀಡಿದ್ರು. ಮನೆ ಮಾಲೀಕ ಲೋನ್ ಅನ್ನು ಕಟ್ಟದೆ ತಲೆಮರೆಸಿಕೊಂಡಿದ್ದ. ಹೀಗಾಗಿ ಬ್ಯಾಂಕ್ ಸಿಬ್ಬಂದಿ ಮನೆ ಜಪ್ತಿ ಮಾಡಿ ಬೀಗ ಜಡಿದಿದ್ದಾರೆ. ಏಕಾಏಕಿ ಮನೆಗೆ ಬೀಗ ಹಾಕಿದ್ರಿಂದ 5 ರಿಂದ 7 ಲಕ್ಷದವರೆಗೂ ಹಣ ನೀಡಿ ಲೀಸ್ಗೆ ಮನೆ ಪಡೆದಿದ್ದ 7 ಕುಟುಂಬಗಳು ಕಂಗಾಲಾಗಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ಬಾಡಿಗೆದಾರರಿಗೆ ತೆರವಿಗೂ ಅವಕಾಶ ನೀಡಿಲ್ಲವೆಂತ ಸ್ಥಳದಲ್ಲೇ ಧರಣಿ ಕೂತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.